ರಾಜ್ಯದಲ್ಲಿ ಸಿಎಂ ವರ್ಸಸ್ ರಾಜ್ಯಪಾಲ ವಾರ್ ಶುರುವಾಗುಬಿಟ್ಟಿದೆ. ಗವರ್ನರ್ ವಿರುದ್ಧ ಸಂಘರ್ಷಕ್ಕಿಳಿದು ಬಿಡ್ತಾರಾ ಸಿಎಂ ಸಿದ್ದರಾಮಯ್ಯನವರು? ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಕರ್ನಾಟಕದಲ್ಲಿ ಸಾಂವಿಧಾನಿಕ ಸಂಘರ್ಷ ಫಿಕ್ಸ್ ಆಗಿಬಿಡುತ್ತಾ? ರಾಜ್ಯಪಾಲರ ವಿರುದ್ಧವೇ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇದೆ. ನಾಳೆಯೇ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಸಂಜೆ ಸಂಪುಟ ಸಭೆ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಈ ಹಿಂದೆನೆ ಚರ್ಚೆಯನ್ನ ಮಾಡಿದ್ರು. ಕಾನೂನು ಹೋರಾಟದ ಬಗ್ಗೆ ಮೊದಲೇ ತಯಾರಿಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಹೀಗಾಗಿ ನಾಳೆಯೇ ಅರ್ಜಿ ಸಲ್ಲಿಸಲು ತೀರ್ಮಾನವನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಮೈಸೂರು ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯನವರ ತಲೆ ಮೇಲೆ ತೂಗು ಗತ್ತಿಯಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ. ಇಂದು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಅದರ ಜೊತೆಯಲ್ಲಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಸಾಂವಿಧಾನಿಕ ಸಂಘರ್ಷ ಫಿಕ್ಸ್ ಆಗಿಬಿಡುತ್ತಾ? ಮೇಲ್ನೋಟದಲ್ಲಿ ಸಿಎಂ ವರ್ಸಸ್ ರಾಜ್ಯಪಾಲರ ವಾರ್ ಶುರುವಾದಂತೆ ಕಾಣಿಸ್ತಿದ್ದಾರೆ. ಹಾಗಾದ್ರೆ ಗವರ್ನರ್ ವಿರುದ್ಧ ಸಂಘರ್ಷಕ್ಕಿಳಿದು ಬಿಡುತ್ತಾರಾ ಸಿಎಂ ಸಿದ್ದರಾಮಯ್ಯನವರು? ಇನ್ನು ನಾಳೆಯೇ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆ ಸಂಪುಟ ಸಭೆಯ ಬಳಿಕ ಅಧಿಕೃತ ಘೋಷಣೆ ಆಗುತ್ತೆ. ಕಾನೂನು ಹೋರಾಟದ ಬಗ್ಗೆ ಈ ಹಿಂದೆನೆ ಚರ್ಚೆಯನ್ನ ಮಾಡಿದ್ರು. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ದಿಢೀರ್ ಅಂತ ಮರುದಿನವೇ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ಈ ಮೂಲಕವೇ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧವಾದಂತೆ ಕಾಣಿಸ್ತಾ ಇತ್ತು. ಇದರ ಜೊತೆಯಲ್ಲಿ ಈಗ ಕಾನೂನು ಹೋರಾಟದ ಬಗ್ಗೆ ಮೊದಲೇ ತಯಾರಿಯನ್ನ ಮಾಡಿದ್ರು. ಹೀಗಾಗಿ ನಾಳೆಯೇ ಅರ್ಜಿ ಸಲ್ಲಿಸಲು ತೀರ್ಮಾನ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.